ಹಾಗಾದ್ರೆ ನಿಮ್ಮ ಆಜೆ ಸೌಜನ್ಯ ಅಂತಲೇ ಯಾಕೆ ಹೆಸರಿಟ್ರಿ? ಅಂದ್ರೆ ನಿಮ್ದೇ ಬ್ರ್ಯಾಂಡ್ ಮಾಡಬೇಕು ಅಂತಲ್ಲ? ಫಸ್ಟೇ ಪ್ರೊಫೈಲ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ನಾನು ರೇಡಿಯೋದಲ್ಲಿ ಇದ್ದಾಗಲೇ ಸ್ಟಾರ್ಟ್ ಆಗಿತ್ತು. ಯಾರೋ ಒಬ್ರು ನನ್ನ ಕೆಲಸ ಬಿಟ್ಟ ಮೇಲೆ ಒಂದು ಸ್ವಲ್ಪ ತಿಂಗಳಾದ್ಮೇಲೆ ಮೆಸೇಜ್ ಮಾಡಿ ಕೇಳಿದ್ರು, ನೀವು ಬಿಟ್ಟ ಮೇಲೂ ಯಾಕೆ ಆರ್ಜೆ ಸೌಜನ್ಯ ಅಂತ ಹಾಕೊಂಡಿದ್ದೀರಾ ಅಂತ. ಆಯ್ತಾ, ಇವಾಗ ಆರ್ಜೆ ಅಲ್ವಲ್ಲ ಅಂತ. ಓಹೋ. ನಾನು 2-3 ಎಕ್ಸ್ಪ್ಲನೇಷನ್ ಇದೆ ಇದಕ್ಕೆ. ಲಾಸ್ಟ್ ಒನ್ ಇಸ್ ದ ಬೆಸ್ಟ್. ಆಯ್ತಾ, ಕೇಳಿ. ನಾನು ಅನ್ನೋದು ಒನ್ಸ್ ಅನ್ ಆಕ್ಟರ್ ಆಲ್ವೇಸ್ ಅನ್ ಆಕ್ಟರ್, ಡೆಫಿನೆಟ್. ಒನ್ಸ್ ಅ ಸಿಂಗರ್ ಆಲ್ವೇಸ್ ಅ ಸಿಂಗರ್, ಹೌದು. ಒನ್ಸ್ ಅನ್ ಆರ್ಜೆ ಆಲ್ವೇಸ್ ಅನ್ ಆರ್ಜೆ. ಇನ್ನೊಂದು ಪ್ರೊಫೈಲ್ ನೇಮ್ ನಾವು ಏನು ಬೇಕಾದ್ರೂ ಇಟ್ಕೋತೀವಿ, ಇಟ್ಸ್ ಓಕೆ, ಐ ಆಮ್ ನಾಟ್ ಆನ್ಸರಬಲ್ ಅಂತ ಸುಮ್ಮನೆ ಹೇಳೋದು. ನಾನು ಸುಮಾರು ಎಕ್ಸ್ ಆರ್ಜೆಸ್ ಇನ್ನೂ ಆರ್ಜೆ ಅಂತ ಇಟ್ಕೊಂಡಿದ್ದಾರೆ. ಹೌದು. ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ನ ಹಸ್ಬೆಂಡ್ ಹೆಸರು ಆರ್ ಜನಾರ್ದನ್. ಓಕೆ. ಆಯ್ತಾ, ಆರ್ ಜನಾರ್ದನ್ ಇಸ್ ಆರ್ಜೆ. ಏನೂ ಇಲ್ಲ ಅಂದ್ರೂ ನನ್ನ ಗಂಡನ ಹೆಸರನ್ನ ಪಕ್ಕದಲ್ಲಿ ಹಾಕೋತೀನಿ ಇದ್ರು ನಾನು ಆರ್ಜೆ ಸೌಜನ್ಯ ಆಗ್ತೀನಿ. ಗಾಡ್ ಗಿಫ್ಟ್. ಸೀರಿಯಸ್ಲಿ ಅದೇ ಹೇಳ್ತಾ ಇರ್ತೀನಿ, ಯು ಆರ್ ಅ ಬಾರ್ನ್ ಆರ್ಜೆ ಅಂತ, ಬಿಕಾಸ್ ಇಸ್ ಆರ್ ಜನಾರ್ದನ್. ಮಂತ್ಲಿ ಯೂಟ್ಯೂಬಿಂದ ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ? ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ಒಂದು 3 months ಹಿಂದೆ. ಅದಕ್ಕೂ ಮುಂಚೆ ಮಾನಿಟೈಸು ಆಗಿರಲಿಲ್ಲ, ಬಿಕಾಸ್ ರೆಗ್ಯುಲರ್ ಆಗಿ ಹಾಕ್ತಾ ಇರಲಿಲ್ಲ, ಅಲ್ಲೊಂದು ಇಲ್ಲೊಂದು ಹಾಕ್ತಾ ಇದ್ದೆ. ಸೊ ಅವಾಗ ಒಂದು 2,000 ಫಾಲೋವರ್ಸ್ ಏನೋ ಇದ್ರು, ಸಬ್ಸ್ಕ್ರೈಬರ್ಸ್ ಏನೋ ಇದ್ರು. ಇವಾಗ ಒಂದು 3 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಒಂದು ಲೈಕ್ ಲಾಸ್ಟ್ ಮಂತ್ 20,000 ಬಂತು. ಓಕೆ. ತುಂಬ ಏನು ಓಡಿರಲಿಲ್ಲ ಯಾವ ವಿಡಿಯೋಸು. ಸ್ವಲ್ಪ ಒಂದು ಬ್ರೇಕು ಆಯಿತು ಮಧ್ಯೆ, ಒಂದು 2 ವಾರ ಹಾಕೂ ಇರಲಿಲ್ಲ. ಸೊ ಒಂದು 20,000 ಬಂತು. ಅದಕ್ಕೆ ಲಾಸ್ಟ್ ಮಂತ್ ಒಂದು 35,000 ಏನೋ ಬಂತು. ಹ್ಯೂಜ್ ಅಮೌಂಟ್ ಅದೇನೆ. ಯಾಕಂತ ಹೇಳಿದ್ರೆ ಇವಾಗ $100 ಬರೋದು ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಅಲ್ಲಿ. ಹೌದು, ಕರೆಕ್ಟ್ ಅಲ್ವಾ? ಹೌದು ಹೌದು. ಆಮೇಲೆ ನಮ್ಮ ಜನ ಅದೇ, ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹಾಕೋ ವಿಡಿಯೋ ಓಡೋದೇ ಇಲ್ಲ ಒಂದೊಂದ್ಸಲ. ಎಕ್ಸ್ಪೆಕ್ಟೇಷನ್ ಇಲ್ದೇ ಇರೋ ವಿಡಿಯೋ ಓಡ್ಬಿಡುತ್ತೆ. ಸೊ ಅಲ್ಲೂ ನಂದು ಅದೇ ಪಾಲಿಸಿ, ಒಳ್ಳೆ ಕಾಂಟೆಂಟ್ ಮಾಡಿ ಹಾಕ್ತಾ ಇರ್ತೀನಿ, ನೋಡೋಣ ಯಾವಾಗ ಓಡತ್ತೋ ಓಡ್ಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಅಂತ. ಓಕೆ. ಆಫ್ಲೈನ್ ಎಷ್ಟು ಅರ್ನ್ ಮಾಡ್ತೀರಾ ಇನ್ಸ್ಟಾಗ್ರಾಮ್ ಇಂದ? ಇನ್ಸ್ಟಾಗ್ರಾಮು ಬ್ರ್ಯಾಂಡ್ ಬಂದರೆ ಮಾತ್ರ. ಓಕೆ. ತುಂಬ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಏನು, ಲೈಕ್ ರೀಸೆಂಟ್ ಟೈಮ್ಸಲ್ಲಿ ಇನ್ಸ್ಟಾಗ್ರಾಮ್ಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂತ ಯಾವುದು, ಲೈಕ್ ಲಾಸ್ಟ್ ಮಂತ್ ಅಥವಾ ಈ ತಿಂಗಳಂತಲೇ ತೊಗೊಂಡ್ರೆ ಅಂತ ಯಾವುದು ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಮಾಡಿಲ್ಲ. ಬಟ್ ಅದನ್ನು ಹೊರತುಪಡಿಸಿ ಒಂದು 2-3-4 ಲಕ್ಷಕ್ಕಂತೂ ಮೋಸ ಇಲ್ಲ. ಒಂದೊಂದು ತಿಂಗಳು ಒಂದೊಂದು ಥರ. ನಾನು ಹೇಳಿದ್ನಲ್ಲ, ಒಂದು ತಿಂಗಳು 2 ಲಕ್ಷ ಬರ್ಬೋದು, ಒಂದು ತಿಂಗಳು 3 ಲಕ್ಷ. ಇನ್ಸ್ಟಾಗ್ರಾಮ್ ಒಂದ್ರಿಂದ ಓವರಾಲ್ ನನ್ನ ಕಂಪನಿಯಿಂದ ನಾ ಹೇಳ್ತಾ ಇರೋದು, ಯೂಟ್ಯೂಬು ಸೇರಿ. ಓಕೆ. ಸೊ ಇದು ಎಕ್ಸಾರ್ಬಿಟೆಂಟ್ ಫಿಗರ್ ಅಲ್ಲದೆ ಇದ್ರೂ ನನಗೆ ತುಂಬ ಖುಷಿ ಕೊಡ್ತಾ ಇರುವಂಥ ಕೆಲಸ. ಆ್ಯಂಡ್ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಗೊತ್ತಾ, ಫ್ಯೂಚರಲ್ಲಿ ಇವೆಲ್ಲ ನಮ್ಮ ಕೈ ಹಿಡಿಯುತ್ತೆ, ಒಳ್ಳೆ ಕಾಂಟೆಂಟು ಯಾವತ್ತಿದ್ರೂ ವರ್ಕ್ ಆಗುತ್ತೆ ಅಂತ.